ಎಸ್ ನೋಡಿ ಎಲ್ಲ ಬಿಚ್ಕೊಂಡು ಹೋಗೋದು ಸೆಂಟ್ರಿಂಗು. ನೆನ್ನೆ ಹಾಕಿದ ಪ್ಲಿಂತ್ ಬಂದ್ಬಿಟ್ಟು ಕಾಂಕ್ರೀಟ್ ಈ ಥರ ಆಗೈತೆ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಗಾಯ್ಸ್. ಸೊ ಇವತ್ತಿನ ಶುರು ಮಾಡೋಣ. ಇವತ್ತಿನ ವ್ಲಾಗ್ ಏನಪ್ಪಾ ಅಂತ ಹೇಳಿದ್ರೆ ಮನೆ ಕೆಲಸನೇ. ಸೈಟ್ ಹತ್ರ ಹೋಗ್ತಾ ಇದ್ದೀನಿ. 3 ಜನ ಬಂದಿದ್ದಾರೆ ಲೇಬರ್. ಹೋಗ್ಬಿಟ್ಟು ಏನ್ ಕೆಲಸ ಮಾಡ್ತಿದ್ರು ನೋಡ್ಬಿಟ್ಟು ಹೋಗೋಣ ಅಂತ. ಹಂಗೆ ನೆನ್ನೆ ಸೆಂಟ್ರಿಂಗ್ ಎಲ್ಲ ಹಾಕ್ಸಿ ಪ್ಲಿಂತಿಂಗ್ ಎಲ್ಲ ಮಾಡಿದ್ರು, ಕಾಂಕ್ರೀಟ್ ಮಾಡಿದ್ವಲ್ಲ. ಸೊ ಕಾಂಕ್ರೀಟ್ ಎಲ್ಲ ನೆನ್ನೆ ನೈಟ್ ಆಗಿರೋದು ಬಂದ್ಬಿಟ್ಟು ಬೆಳಗ್ಗೆ ಬಂದು ಸೆಂಟ್ರಿಂಗ್ ಎಲ್ಲ ಬಿಚ್ಕೊಂಡು ಹೋಗಿದಾರಂತೆ. ಸೊ ಯಾವ ಥರ ಬಂದಿದೆ ಏನಂತ ನಾನು ನೋಡಿಲ್ಲ. ಸೊ ನೋಡ್ಬಿಟ್ಟು ಮತ್ತೆ ಇವತ್ತು ನಮ್ಮ ತಾಯಿ ಚಾಮುಂಡೇಶ್ವರಿ ಅವ್ರದ್ದು ಹುಟ್ಟುಹಬ್ಬ ಇರೋದ್ರಿಂದ ನಾನು ಪ್ರತಿ ವರ್ಷನೂ ಕೂಡ ಗ್ರ್ಯಾಂಡಾಗಿ ಮಾಡ್ತೀನಿ. ಸೊ ಇವತ್ತು ಆ ಒಂದು ಕೆಲಸನೂ ಕೂಡ ಇದೆ. ಎಲ್ಲ ಬಿಚ್ಕೊಂಡು ಹೊಂಟೋಗ್ಬಿಟ್ಟವ್ರೆ. ಎಸ್ ನೋಡಿ ಎಲ್ಲ ಬಿಚ್ಕೊಂಡು ಹೋಗೋದು ಸೆಂಟ್ರಿಂಗು. ನೆನ್ನೆ ಹಾಕಿದ ಪ್ಲಿಂತ್ ಬಂದ್ಬಿಟ್ಟು ಕಾಂಕ್ರೀಟ್ ಈ ಥರ ಆಗೈತೆ. ಇಲ್ಲಿ ಜಾಸ್ತಿ ಹೋಗೈತೆ ನೋಡಿ ಇದು. ಸೊ ಗೈಸ್ ಬಂದು ಕೆಲಸ ಮಾಡಿದ್ವಿ. ಸೊ ಅದನ್ನು ಮಾಡಿಸ್ಬೇಕು. ಮತ್ತು ಇವಾಗ ಬಂದ್ಬಿಟ್ಟು ನೆನ್ನೆ ಪ್ಲಿಂತ್ ಏನು ಹಾಕ್ಬಿಟ್ಟು ಹೋಗಿದ್ರು ಕಾಂಕ್ರೀಟು. ಸೊ ಅದು ಇವಾಗ ಸೆಂಟ್ರಿಂಗ್ ತೆಗಿಬೇಕಾದ್ರೆ ಸ್ವಲ್ಪ ಕಿತ್ತಾಕ್ಬಿಟ್ಟಿದ್ದಾರೆ. ಸೊ ಅದನ್ನು ಕವರಿಂಗ್ ಮಾಡ್ಕೊಳ್ತಿದ್ದಾರೆ. ಇವಾಗ ಎಲ್ಲೆಲ್ಲಿ ಸ್ವಲ್ಪ ಕಿತ್ತೋಗಿದೆ ಅದೆಲ್ಲ ಕವರಿಂಗ್ ಮಾಡ್ಕೊಳ್ತಿದ್ದಾರೆ. ಸೊ ಇಲ್ಲಿ ಮಾಡ್ತಿರ್ಲಿ. ಸೊ ನಾನು ಹೋಗ್ಬಿಟ್ಟು ಸ್ವಲ್ಪ ಮನೆಗೆ ಪೂಜೆಗೆ ಎಲ್ಲರೂ ಸಾಮಾನುಗಳು ಪೂಜೆ ಸಾಮಾನು ಮತ್ತು ಎಲ್ಲ ತರಬೇಕು. ಸೊ ಅಲ್ಲಿಗೆ ಹೋಗಿ ಸ್ವಲ್ಪ ಅಲ್ಲೂ ನೋಡ್ಬೇಕು ಇಲ್ಲೂ ನೋಡಬೇಕು. ಸೊ ಬನ್ನಿ ಗೈಸ್ ಹೋಗೋಣ. ಹೋಗಿ ಪೂಜೆ ಸಾಮಾನು ತಂದು ಕೊಟ್ಬಿಟ್ಟು ಮನೆಗೆ ಅಡುಗೆ ಮಾಡಿ ನಾನ್ ವೆಜ್. ಇವತ್ತು ಚಾಮುಂಡೇಶ್ವರಿ ಅಮ್ಮನ ಹುಟ್ಟುಹಬ್ಬ ಇರೋದ್ರಿಂದ ಸೊ ಒಬ್ಬೊಬ್ಬರು ನಾನ್ ವೆಜ್ ಮಾಡ್ತಾರೆ, ಒಬ್ಬೊಬ್ಬರು ಮನೆಯಲ್ಲಿ ವೆಜ್ ಮಾಡ್ತಾರೆ, ಸಿಹಿ ಊಟನೂ ಮಾಡ್ತಾರೆ, ಖಾರ ಊಟನೂ ಮಾಡ್ತಾರೆ. ಸೊ ನಾನು ನಾನ್ ವೆಜ್ ಮಾಡಿಸೋದು ಗೈಸ್. ಇದೊಂದು ಸಂಪತ್ತು ಬೇಕು ಅಂತ ಹೇಳ್ಬೇಕು ಮೇಸ್ತ್ರಿ. ಸೊ ತಗೊಂಡು ಇದು ಮತ್ತೆ ಕಟ್ಟರ್ ಬೇಕಂತೆ ಸಂಪಿಗೆ. ಸೊ ತಗೊಂಡು ಅಂತ ಕಂಡಿದ್ದೀನಿ. ತಗೊಂಡು ಹೋಗಿ ಕುತ್ಕೊಳ್ಳೋಣ ಬನ್ನಿ. ಸೊ ಗೈಸ್ ತಗೊಂಡಾಯ್ತು. ಇವಾಗ 4 kg ಕಟ್ಟರು ಮತ್ತೆ ತಗೊಂಡಿದ್ದೀನಿ. ಇವಾಗ ನಮ್ಗೆ ಹೋಗ್ಬಿಟ್ಟು ಕೊಟ್ಟು ಮನೆಗೆ ಹೋಗ್ಬೇಕು ಗೈಸ್ ಫಸ್ಟು. ಏನು ಪೈನಾಪಲ್ ಚಿಕ್ಕ ಅಕ್ಕ ನಂಗೆ 1 kg ಇದ್ಕ ಹಣ್ಣಾಗಿರೋದು. ಸೌತೆಕಾಯಿ ಹಾಕ್ಬಿಡು 1 kg ಹಾಕಿದ್ದೀನಿ ನೋಡಿ. ಸೌತೆಕಾಯಿ ಇನ್ನೊಂದು ಇದ್ಕ ಓಕೆ ಎತ್ಕೋತೀನಿ. ಟೊಮೆಟೊ ಒಂದು 1 kg ಹಾಕು. ಹಾಕು ಇದು ಚೆನ್ನಾಗೇನು ಹಾಕು ಹಾಕು ಹಾಕು. ಇತ್ತು ಆರೆಂಜ್ ಒಂದು ಅರ್ಧ ಹಾಕಕ್ಕ, ಆಪಲ್ ಒಂದು ಅರ್ಧ, ಮಾವಿನ ಹಣ್ಣು. ಗೈಸ್ ಮಣ್ಣು ಬಂದೈತೆ. ಮಣ್ಣಿಗೆ ಹೇಳಿದ್ವಿ ರೋಡು ಟಿಪ್ಪಲ್ಲಿ ಕೆಮ್ಮಣ್ಣು ಬಂದೈತೆ. ಪಾಯಕ್ಕೆ ಹಾಕ್ಸೋದಕ್ಕೆ ಇದೆ ಟಿಪ್ಪರ್. ಇನ್ನೊಂದು ಲೋಡು ಫಸ್ಟ್ ಲೋಡ್ ಇದು. ಇದಾದ್ಮೇಲೆ ಇನ್ನೊಂದು 2 ಲೋಡ್ ಹಾಕ್ಸ್ಕೊತಾರೆ. ನೋಡೋಣ. ಇದು ಆ್ಯಕ್ಚುಲಿ ನಾವು ಡೈರೆಕ್ಟ್ ಪಾಯಗೆ ಹಾಕೋಣ ಅಂದ್ಕೊಂಡಿದ್ದೀವಿ ಗೈಸ್. ಇದು ಬಟ್ ಪಾಯಕ್ಕೆ ಹಾಕೋಕ್ಕಾಗಲ್ಲ. ಈಚೆ ಎಲ್ಲಾದ್ರೂ ಇಲ್ಲಿ ಅನ್ಲೋಡ್ ಮಾಡ್ಬಿಟ್ಟು ಹೋಗ್ತಾರೆ ನೋಡಿ. ಗುಡ್ಡೆ ಮೇಲೆ ಅನ್ಲೋಡ್ ಮಾಡ್ಬಿಟ್ಟು ಹೋಗ್ತಾರೆ. ನಾವು JCB ಕರ್ಸ್ಕೊಂಡು ಅಲ್ಲಿಂದ ಮಣ್ಣು ಹಾಕ್ಸ್ಕೋಬೇಕು ಒಳಗಡೆಗೆ ಪಾಯಕ್ಕೆಲ್ಲ.
ಇಲ್ಲಾಂದರೆ ಪ್ರಿಂಟು ಡ್ಯಾಮೇಜ್ ಆಗ್ಬಿಡುತ್ತೆ. ಗಾಡಿ ಬಾ 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 ಬರ ಬರ ಆಯ್ತು ನಮಗೆ ಇಳಿಸ್ಬಿಟ್ರೆ ಆಯ್ತು. ಗೈಸ್ ಇನ್ನೂ ಎರಡು ಲೋಡ್ ಮಣ್ಣು ಹೇಳಿದ್ದೆ, ಸೊ ಬರ್ತಾ ಇದೆ. ನನ್ನ ಮಗನೂ ಬಂದು ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡಿ ಒಂದು ಲೋಡ್ ಇವಾಗ ಬರ್ತಾ, ಇನ್ನೊಂದು ಇದು 2ನೇ ಲೋಡು. ಇದರಿಂದ ಇನ್ನೊಂದು ಗಾಡಿ ಬರುತ್ತೆ ಅಂತ ಹೇಳಿದ್ದಾನೆ. ಸೊ ಹಾಕ್ಸ್ಬಿಡಲ್ಲ, ಬನ್ನಿ. 2 ಟಿಪ್ಪರ್ಲ ಗಾಡಿ. ಯಾರ ಮಗನೇ ಅದ? ಹಾಂ ಯಾರದ? ಗೈಸ್ ಇದು 2ನೇ ಗಾಡಿ. 3ನೇ ಗಾಡಿ ನೋಡಿ, ಇನ್ನೊಂದು ಗಾಡಿ ಬಂದೆ, 3ನೇ ಗಾಡಿ. ನೋಡು 2ನೇ ನೋಡು ಇಳಿಸ್ತಾವ್ರೆ. ಇನ್ನೊಂದು ಗಾಡಿ ಇಲ್ಲಿ ನಿಂತೈತಿ ನೋಡಿ. ಅಯ್ಯಪ್ಪ ಅಂಚು ಹಿಂದೆ ಹೋಗ್ಲಿ, ಹಿಂದೆ ಅಲ್ಲೇ ಆ ಕಾಲ ಮಾತ್ರ ಹಾಕ್ಬಿಡು. ಮಣ್ಣು ಹಾಕ್ಬೇಕು ಮಗನೇ. ಮಣ್ಣು ಹಾಕಿಲ್ಲ ಅಂದ್ರೆ ಮನೆ ಒಳಗಡೆ ಹೈಟ್ ಬರ್ಬೇಕಲ್ಲ ಮಗನೇ ಮಣ್ಣು. ಮನೆ ಅಂಚು ಅದು ಹೊಡೆಯುತ್ತದ ಅದು ಪ್ರಿಂಟ್ಗೆ. ಈ ಪ್ರಿಂಟ್ ಕೊಡಿತದೆ ಡೋರು. ಏನಮ್ಮ? ಮಣ್ಣು ಮಗನೇ, ನಿನ್ ಮನೆ ದೊಡ್ಡ ಮನೆ ಬೇಕಲ್ಲ ಅದಕ್ಕೆ.